ನನ್ನ ಪ್ರೀತಿಯ ಬಂಧು ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಮೊದಲ ಗಾಜಿನ ಸೇತುವೆ ಭಾರತದ ಕನ್ಯಾಕುಮಾರಿಯಲ್ಲಿ ಸಮುದ್ರದ ಮೇಲೆ ಕಟ್ಟಲಾಗಿದೆ. ವಿವೇಕಾನಂದ ರಾಕ್ ಮೆಮೋರಿಯಲ್ ತಿರುವಲ್ಲುವರ್ ಪ್ರತಿಮೆಯನ್ನು ಸಂಪರ್ಕಿಸುತ್ತದೆ. 77 ಮೀಟರ್ ಉದ್ದ, 10 ಮೀಟರ್ ಅಗಲ, 3 ಸಂಗಮದ ಅದ್ಭುತ ನೋಡುಗರ ಮನ ಸೆಳೆಯುತ್ತದೆ. ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿ, ಅರೇಬಿಯನ್ ಸೀ, ಅರೇಬಿಯನ್ ಸಮುದ್ರ, ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ. ಸಮುದ್ರದ ಮೇಲೆ ಅಲೆಗಳ ಅನುಭವ ಮತ್ತು ಸುತ್ತಮುತ್ತಲಿನ ಆಕರ್ಷಕ ನೋಟ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ತೆರೆದಿರುತ್ತದೆ. ಪ್ರವಾಸಿಗರು ಈ ಗಾಜಿನ ಸೇತುವೆ ಮೇಲೆ ನಡೆಯುತ್ತಿದ್ದರೆ ಅಪರೂಪದ ಅನುಭವ ನೀಡುತ್ತದೆ. ಕನ್ಯಾಕುಮಾರಿಯಲ್ಲಿರುವ ಗಾಜಿನ ಸೇತುವೆ ಕೆಳಗೆ ಹಾಯ್ದು ಹೋಗುವ ಅಲೆಗಳು ಮನಸ್ಸಿಗೆ ಮುದ ನೀಡುತ್ತದೆ. ಪ್ರವಾಸಿಗರಿಗೆ ಸುಂದರ ನೋಟಗಳು ಕಣ್ಮನ ಸೆಳೆಯುತ್ತವೆ. ಭಾರತದ ದಕ್ಷಿಣದ ಕೊನೆಯ ದ್ವೀಪ ಕನ್ಯಾಕುಮಾರಿ. ಲೋಹದಿಂದ ಕಟ್ಟಲಾಗಿರುವ ಗಾಜಿನ ಸೇತುವೆಯನ್ನು ವಿನ್ಯಾಸ ಮಾಡಲಾಗಿದೆ. ಹಿಂದೆ ವಿವೇಕಾನಂದ ಸ್ಮಾರಕ ನೋಡಲು ದೋಣಿಗಳನ್ನು ಬಳಸುತ್ತಿದ್ದರು. ಈಗ ಗಾಜಿನ ಸೇತುವೆ ಕಟ್ಟಿರುವುದರಿಂದ ಪ್ರವಾಸಿಗರು ನಡೆದುಕೊಂಡು ಹೋಗಬಹುದು. ಯಾವ ಸ್ಥಳಕ್ಕೆ ಹೋದರೂ ಪ್ರವಾಸ ಮುಗಿದ ನಂತರ ಸ್ವಚ್ಛತೆ ಕಾಪಾಡುವುದು ಪ್ರವಾಸ ಮಾಡುವವರು ಅರಿತುಕೊಳ್ಳಬೇಕು.